ವೆಲ್ಕಮ್ ಟು ವ್ಲಾಗ್ಸ್ ಬೈ MMT ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮನೆಗೆ ಬಂದಿರುವಂತಹ ಗೆಸ್ಟ್ಗಳನ್ನು ತೋರಿಸುವಂತ ಹೇಳಿ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಈ ವಿಡಿಯೋದಲ್ಲಿ 3 ಜನ ಗೆಸ್ಟ್ಗಳನ್ನು ತೋರಿಸ್ತೇನೆ. ಅದರಲ್ಲಿ ಮೊದಲಿಗೆ ಬೆಕ್ಕು. ಇದು ಬೆಕ್ಕು ನಮ್ಮ ಮನೆಯದ್ದಲ್ಲ, ಪಕ್ಕದ ಮನೆ ಬೆಕ್ಕು. ಆದರೆ ಜಾಸ್ತಿ ಟೈಮ್ ನಮ್ಮ ಮನೆಯಲ್ಲಿ ಇರುತ್ತೆ. ಹಾಗಾಗಿ ಅದರದ್ದು ಕೂಡ ಒಂದು ವಿಡಿಯೋ ಮಾಡುವ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೇನೆ. ಇದು ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಲಿಕ್ಕೆ ಮಾಡ್ತಿರುವಂತಹ ಸೆಕೆಂಡ್ ವಿಡಿಯೋ. ನನಗೆ ವಿಡಿಯೋ ಮಾಡಬೇಕು ಅಂತ ಅನಿಸಿದ್ರು ಏನು ವಿಡಿಯೋ ಮಾಡಬೇಕು ಅನ್ನೋದೊಂದು ಐಡಿಯಾ ಇಲ್ಲ. ಹಾಗಾಗಿ ನನಗೆ ಕಣ್ಣ ಮುಂದೆ ಏನೆಲ್ಲ ಕಾಣಲಿಕ್ಕೆ ಸಿಗ್ತದೆ ಅದನ್ನೇ ವಿಡಿಯೋ ಮಾಡಿ ಹಾಕುವ ಅಂತೇಳಿ ಅಂದ್ಕೊಂಡಿದ್ದೇನೆ. ಹಾಗಾಗಿ ಸುಮ್ಮನೆ ಈ ಬೆಕ್ಕನ್ನು ಕೂಡ ತೋರಿಸುವ ಅಂತ ಅನಿಸ್ತು. ಅದಕ್ಕೆ ಬೆಕ್ಕಿದ್ದು ಕೂಡ ವಿಡಿಯೋ ಮಾಡ್ತಾ ಇದ್ದೇನೆ. ಮತ್ತು ಅದರ ನೆಕ್ಸ್ಟ್ ಒಂದು ಹಕ್ಕಿ ಬರುತ್ತೆ ನಮ್ಮ ಮನೆಗೆ. ನನಗೆ ಅದರದ್ದು ಕೂಡ ವಿಡಿಯೋ ಮಾಡುವ ಅಂತೇಳಿ ಅನ್ನಿಸ್ತು. ಹಾಗಾಗಿ ಆ ಹಕ್ಕಿದ್ದು ಕೂಡ ವಿಡಿಯೋ ಮಾಡಿ ಹಾಕಿದ್ದೇನೆ. ನಾನು ಏನಾದರೂ ವಿಡಿಯೋ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋ ಟೈಮಲ್ಲಿ ಆ ಹಕ್ಕಿ ಕೂಡ ಬರ್ತದೆ. ಸೊ ಹಾಗಾಗಿ ಅದರ ಕೂಡ ವಿಡಿಯೋ ಮಾಡಿ ಹಾಕಿದ್ದೇನೆ. ಪಕ್ಕದ ಮನೆ ಬೆಕ್ಕು ಇಲ್ಲಿ ಬಂದು ನೀರು ಕುಡಿತಾ ಉಂಟು. ಯಾವಾಗಲೂ ಜಾಸ್ತಿ ಟೈಮ್ ನಮ್ಮ ಮನೆಯಲ್ಲೇ ಇರುತ್ತೆ. ವಿಡಿಯೋ ಮಾಡುವಾಗ ನಾನು ಅದಕ್ಕೆ ವಾಯ್ಸ್ ಕೊಟ್ಟಿಲ್ಲ. ಎಡಿಟ್ ಮಾಡುವಾಗ ನಾನು ವಾಯ್ಸ್ ಕೊಡ್ತಾ ಇದ್ದೇನೆ. ನಾನು ಒಮ್ಮೆ ಕೊಟ್ಟ ವಾಯ್ಸನ್ನು ಮತ್ತೆ ಕೇಳಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಯಾಕಂತ ಹೇಳಿದರೆ ನಾನು ಒಮ್ಮೆ ಕೇಳಿಸ್ಕೊಂಡ್ರೆ ಇದೇನು ಇಲ್ಲಿ ಸರಿಯಾಗಿಲ್ಲ, ಅಲ್ಲಿ ಸರಿಯಾಗಿಲ್ಲ. ನನ್ನ ವಾಯ್ಸ್ ಇರೋದೇ ಹಾಗೆ. ಅದರಲ್ಲೂ ನನಗೆ ಅನಿಸ್ತದೆ ಅಲ್ಲಿ ಸರಿಯಾಗಿಲ್ಲ, ಇಲ್ಲಿ ಸರಿಯಾಗಿಲ್ಲ, ಇದೇನೋ ಕಟ್ ಮಾಡುವ, ಎಡಿಟ್ ಮಾಡುವ ಆ ಥರ ಎಲ್ಲ ಅನಿಸ್ತದೆ. ಅದಕ್ಕೆ ಒಮ್ಮೆ ವಾಯ್ಸ್ ಕೊಟ್ಟ ಮೇಲೆ ಮತ್ತೆ ಅದನ್ನು ತುಂಬ ಸಲ ಕೇಳಿಸ್ಕೊಳ್ಳೋದಿಲ್ಲ. ಎಂತಕ್ಕೆ ಹೇಳಿದರೆ ಅದು ನನಗೆ ಮತ್ತೆ ಸರಿ ಅನಿಸೋದಿಲ್ಲ ವಾಯ್ಸ್. ವಿಡಿಯೋ ನೋಡುವವರಿಗೆ ನನ್ನ ವಾಯ್ಸ್ ಕೇಳಿ ಹೇಗೆ ಅನಿಸ್ತದೆ ಗೊತ್ತಿಲ್ಲ. ನಮ್ಮ ಮನೆಗೆ ಬಂದಿರುವ ಗೆಸ್ಟ್ಗಳಲ್ಲಿ ಎರಡನೇದು ಈ ಹಕ್ಕಿ. ಈ ಹಕ್ಕಿಯ ಹೆಸರೇನು ಅಂತ ನನಗೆ ಗೊತ್ತಿಲ್ಲ. ನಾವಲ್ಲಿ ನೋಡುವಾಗ ಹಕ್ಕಿ ಬಿದ್ದಿತ್ತು. ಮೇ ಬಿ ಅದಕ್ಕೆ ಕೂಡ ಬಾಯಾರಿಕೆಯಾಗಿ ಬಿದ್ದಿತ್ತೇನೋ. ನಾವು ನೀರೆಲ್ಲ ಕೊಟ್ಟು ಅದು ಸ್ವಲ್ಪ ಹೊತ್ತಾದಮೇಲೆ ನೀರೆಲ್ಲ ಕುಡಿದು ಅದು ಹಾರಿ ಹೋಗುತ್ತೆ. ಮತ್ತು ನಾನು ಈ ಹಕ್ಕಿಯ ಹೆಸರನ್ನು ಸರ್ಚ್ ಮಾಡಿದಾಗ ಲಿಟಲ್ ಸ್ಪೈಡರ್ ಹಂಟರ್ ಅಂತೇಳಿ ಬಂತು. ಅಂದರೆ ಕನ್ನಡದಲ್ಲಿ ಪುಟ್ಟ ಜೇಡರ ಹುಳು ಹಿಡಿಯುವ ಹಕ್ಕಿ ಅಂತ ಹೇಳಿ. ನನಗೂ ಗೊತ್ತಿರಲಿಲ್ಲ ಇಂಥ ನೇಮ್ ಇರುವಂತಹ ಒಂದು ಹಕ್ಕಿ ಉಂಟು ಅಂತ ಹೇಳಿ. ಮೇ ಬಿ ಬಿಸಿಲಿಗೆ ಬಾಯಾರಿಕೆಯಾಗಿ ಈ ಹಕ್ಕಿ ಇಲ್ಲಿ ಬಂದಿತ್ತೇನೋ. ನೀರು ಕುಡಿದ ಮೇಲೆ ಅದು ಕೂಡ ಹಾರಿ ಹೋಯಿತು. ಅಮ್ಮ ಅದನ್ನು ಎತ್ಕೊಂಡು ನೀರೆಲ್ಲ ಸ್ವಲ್ಪ ಕುಡಿಸಿದ್ರು. ಅದಾದಮೇಲೆ ಅದು ಹಾರಿ ಹೋಗುತ್ತೆ. ಬೆಕ್ಕಿನ ಜೊತೆಗೆ ನಮ್ಮ ಮನೆಗೆ ಬಂದಂತಹ ಸಣ್ಣ ಜೇಡರ ಹುಳು ಹಿಡಿಯುವ ಹಕ್ಕಿಯ ವಿಡಿಯೋ ಕೂಡ ಮಾಡಿ, ಲಿಟಲ್ ಸ್ಪೈಡರ್ ಹಂಟರ್ ಅದರದ್ದು ಕೂಡ ವಿಡಿಯೋ ಮಾಡಿ ಒಟ್ಟಿಗೆ ಅಪ್ಲೋಡ್ ಮಾಡುವ ಅಂತ ಹೇಳಿ ಅಂದ್ಕೊಂಡೆ. ಇದು ಬೇರೆ ಬೇರೆ ದಿನ ಮಾಡಿದ ವಿಡಿಯೋ. ಅದರ ಜೊತೆಗೆ ಇನ್ನೊಂದು ಗೆಸ್ಟ್ ಕೂಡ ಬಂತು. ಹಾಗಾಗಿ ಅದನ್ನು ಕೂಡ ಇದೇ ವಿಡಿಯೋದಲ್ಲಿ ಸೇರಿಸಿ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಸೇಮ್ ಡೇ ಮಾಡಿದ ವಿಡಿಯೋ ಅಲ್ಲ ಇದು, ಬೇರೆ ಬೇರೆ ದಿನ ಮಾಡಿದ ವಿಡಿಯೋ. ಅದನ್ನೆಲ್ಲ ಒಟ್ಟಿಗೆ ಸೇರಿಸಿ ಎಡಿಟ್ ಮಾಡಿ ಒಂದೇ ವಿಡಿಯೋಗೆ ಹಾಕ್ತಾ ಇದ್ದೇನೆ. ಇಲ್ಲಿ ಈ ಹಕ್ಕಿಯನ್ನು ಅಮ್ಮ ಎತ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಕುಡಿಸ್ತಾ ಇದ್ದಾರೆ. ಅದಾದಮೇಲೆ ಅದು ಹಾರಿ ಹೋಗ್ತದೆ. ನೆಕ್ಸ್ಟ್ ನಮ್ಮ ಮನೆಗೆ ಬಂದಂತಹ ಇನ್ನೊಂದು ಗೆಸ್ಟ್ ಯಾರು ಅಂತ ಹೇಳಿದರೆ ಮಂಕಿ. ಮಂಗಗಳು ಅದು ಯಾವಾಗಲೂ ಬರಲ್ಲ. ಇವತ್ತೇನೋ ಅಪರೂಪಕ್ಕೆ ಅಲ್ಲಿಂದಾಗಿ ಹೋಗ್ತಾ ಇತ್ತು. ಸೊ ಹಾಗಾಗಿ ಅದರದ್ದು ಕೂಡ ಒಂದು ವಿಡಿಯೋ ಮಾಡುವ ಅಂತ ಹೇಳಿ ಅನಿಸಿ ವಿಡಿಯೋ ಮಾಡ್ತಾ ಇದ್ದೇನೆ. ಮೇ ಬಿ ನಾನು ವಿಡಿಯೋ ಮಾಡ್ತಾ ಇದ್ದೇನೆ, ಏನೂ ಐಡಿಯಾ ಇಲ್ಲ. ಹಾಗಾಗಿ ವಿಡಿಯೋ ಮಾಡುವಾಗ ನನಗೂ ಚೂರು ಹೆಲ್ಪ್ ಆಗಲಿ ಅಂತೇಳಿ ಬಂತೇನೋ ಗೊತ್ತಿಲ್ಲ, ಅದು ಕೂಡ ಬಂತು. ಹಾಗೆ ಮಂಗಗಳದ್ದು ಕೂಡ ವಿಡಿಯೋ ಮಾಡಿ ಇದೇ ವಿಡಿಯೋಗೆ ಸೇರಿಸಿ 3 ಗೆಸ್ಟ್ಗಳನ್ನು ಒಂದೇ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇದೇ ಥರ ಮುಂದೆ ಕೂಡ ನನಗೆ ವಿಡಿಯೋ ಮಾಡಲಿಕ್ಕೆ ಸಪೋರ್ಟ್ ಮಾಡಿ. ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.
ಥ್ಯಾಂಕ್ ಯು.